ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ದೇಹದ ಹೊಟ್ಟೆಯ ಭಾಗದಲ್ಲಿ ಸಂಗ್ರಹವಾಗುವಂತಹ ಕೊಬ್ಬಿನ ಶೇಖರಣೆಯನ್ನ ಕರಗಿಸೋದಕ್ಕೆ ಒಂದು ಮನೆ ಮದ್ದನ್ನ ತಿಳಿಸ್ತಾ ಇದ್ದೀನಿ. ನಮ್ಮ ದೇಹದ ಎಲ್ಲಾ ಭಾಗಗಳಿಗಿಂತ ತುಂಬಾ ಬೇಗವಾಗಿ ಹೊಟ್ಟೆಯ ಸುತ್ತ ಕೊಬ್ಬು ಅನ್ನೋದು ಹೆಚ್ಚಿನ ಪ್ರಮಾಣದಲ್ಲಿ ಶೇಖರಣೆ ಆಗುವಂಥದ್ದು. ಇದನ್ನ ನಾವು ಬೆಲ್ಲಿ ಫ್ಯಾಟ್ ಅಂತ ಹೇಳಿ ಕೂಡ ಕರಿತೀವಿ. ಹೊಟ್ಟೆಯ ಭಾಗದಲ್ಲಿ ಹೆಚ್ಚು ಕೊಬ್ಬು ಅನ್ನೋದು ಸಂಗ್ರಹವಾದಾಗ ಹೊಟ್ಟೆಯ ಸುತ್ತ ಅನ್ನೋದು ನಮ್ಗೆ ಒಂದು ಚೆನ್ನಾಗಿ ಕಾಣಿಸೋದಿಲ್ಲ. ಯಾವುದೇ ಬಟ್ಟೆ ಹಾಕೊಂಡ್ರು ಕೂಡ ಹೊಟ್ಟೆ ಮುಂದಕ್ಕೆ ಬಂದಾಗೆ ಅನ್ಸುತ್ತೆ. ಎಲ್ಲೇ ಹೋದ್ರೂ ಕೂಡ ಒಂದು ಸ್ವಲ್ಪ ಮುಜುಗರ ಅನ್ಸುತ್ತೆ. ಹಾಗಾಗಿ ಸಾಕಷ್ಟು ಜನ ಅವರ ಹೊಟ್ಟೆಯ ಭಾಗದ ಬೊಜ್ಜನ್ನ ಕರಗಿಸ್ಕೊಳ್ಳೋದಕ್ಕೋಸ್ಕರ ನಾನಾ ರೀತಿಯ ವರ್ಕೌಟ್, ಡಯಟ್ ಎಲ್ಲ ಮಾಡ್ತಾ ಇರ್ತಾರೆ. ಆದ್ರೂ ಕೂಡ ಕೆಲವರಿಗೆ ಒಂದು ರಿಸಲ್ಟ್ ಸಿಕ್ಕಿರುತ್ತೆ, ಕೆಲವರಿಗೆ ರಿಸಲ್ಟ್ ಅನ್ನೋದು ಸಿಕ್ಕಿರೋದಿಲ್ಲ. ಇವತ್ತಿನ ವಿಡಿಯೋದಲ್ಲಿ ತಿಳಿಸುವ ಈ ಒಂದು ಮನೆಮದ್ದು ಅನ್ನೋದು ಕೆಲವು ದಿನದಲ್ಲಿ, ಒಂದು 10 ದಿವಸದಲ್ಲಿ ನಿಮ್ಮ ಹೊಟ್ಟೆಯ ಭಾಗದ ಬೊಜ್ಜು, ಬೆಲ್ಲಿ ಫ್ಯಾಟ್ ಅನ್ನ ಕರಗಿಸ್ಕೊಂಡು ನಿಮ್ಮ ಹೊಟ್ಟೆಯ ಸುತ್ತ ಒಂದು ಫ್ಲಾಟ್ ಆಗಿ, ಸ್ಲಿಮ್ ಆಗಿ, ಫಿಟ್ ಆಗೋದಕ್ಕೆ ಈ ಒಂದು ಮನೆಮದ್ದು ಅನ್ನೋದು ನಿಮ್ಗೆ ಸಹಾಯ ಮಾಡುವಂಥದ್ದು. ಅಷ್ಟೊಂದು ಎಫೆಕ್ಟಿವ್ ಆಗಿ ನಮ್ಮ ಹೊಟ್ಟೆಯ ಭಾಗದ ಬೊಜ್ಜನ್ನ, ಬೆಲ್ಲಿ ಫ್ಯಾಟ್ ಅನ್ನ ಕರಗಿಸ್ಕೊಳ್ಳೋದಕ್ಕೆ ಈ ಒಂದು ಮನೆಮದ್ದು ಅನ್ನೋದು ನಮ್ಗೆ ತುಂಬಾನೇ ಸಹಕಾರಿಯಾಗಿ ಕೆಲಸ ಮಾಡುತ್ತೆ. ಹಾಗೆ ನಮ್ಮ ಬ್ಲಡ್ ಶುಗರ್ ಲೆವೆಲ್ ನ ಕೂಡ ಕಂಟ್ರೋಲ್ ಅಲ್ಲಿ ಇರುತ್ತೆ. ನಮ್ಮ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಕೂಡ ಬೂಸ್ಟ್ ಮಾಡುತ್ತೆ. ನಮ್ಮ ರಕ್ತದಲ್ಲಿರುವ ಕೊಲೆಸ್ಟ್ರಾಲ್ ಮಟ್ಟವನ್ನ ಕೂಡ ಕಡಿಮೆ ಮಾಡುತ್ತೆ. ನಮ್ಮ ಹಸಿವನ್ನ ಕೂಡ ನಿಯಂತ್ರಣ ಮಾಡುತ್ತೆ. ಹಾಗೆ ನಮ್ಮ ಜೀರ್ಣಕ್ರಿಯೆಯನ್ನ ಕೂಡ ಸುಧಾರಣೆ ಮಾಡುತ್ತೆ. ನಮ್ಮ ದೇಹದ ತೂಕವನ್ನ ಕೂಡ ಇಳಿಸೋದಕ್ಕೆ ಸಹಾಯ ಮಾಡುತ್ತೆ. ಕೇವಲ ಬೆಲ್ಲಿ ಫ್ಯಾಟ್ ಮಾತ್ರ ಅಲ್ಲದೆ ನಮ್ಮ ಪೂರ್ತಿ ದೇಹದಲ್ಲಿ ಸಂಗ್ರಹವಾಗಿರುವ ಕೆಟ್ಟ ಕೊಬ್ಬಿನ ಅಂಶವನ್ನ ಹೊರಗಡೆ ಹಾಕುವ ಮುಖಾಂತರ ನಮ್ಮ ದೇಹದಲ್ಲಿ ವಿಷಕಾರಿ ಪದಾರ್ಥಗಳನ್ನ ಹೊರಗಡೆ ಹಾಕೋದಕ್ಕೂ ಕೂಡ ಈ ಒಂದು ಮನೆಮದ್ದು ಅನ್ನೋದು ಸಹಾಯ ಮಾಡುವಂಥದ್ದು. ಹಾಗಿದ್ರೆ ಜಾಸ್ತಿ ತಡ ಮಾಡದೆ ಈ ಒಂದು ಮನೆಮದ್ದನ್ನ ಹೇಗೆ ತಯಾರಿಸ್ಕೊಳ್ಬೇಕು, ಇದರಿಂದ ಹೇಗೆ ನಮ್ಮ ಬೆಲ್ಲಿ ಫ್ಯಾಟ್ ಅನ್ನ ಕರಗಿಸ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಅನ್ನುವ ಎಲ್ಲ ಪೂರ್ತಿ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಯಾರಾದ್ರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ವಿಡಿಯೋ ಬಗ್ಗೆ ಏನಾದ್ರೂ ಅಭಿಪ್ರಾಯವನ್ನ ತಿಳಿಸ್ಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮ್ಗೆ ಮೊದಲನೇದಾಗಿ ಬರುತ್ತೆ. ಬನ್ನಿ ಹಾಗಿದ್ರೆ ಈ ಒಂದು ಮನೆಮದ್ದನ್ನ ಹೇಗೆ ತಯಾರಿಸೋದು ಅನ್ನೋದನ್ನ ನೋಡ್ಕೊಂಡು ಬರೋಣ. ಈ ಒಂದು ಹೊಟ್ಟೆಯ ಬೊಜ್ಜನ್ನ ಕರಗಿಸುವಂತಹ ಮನೆಮದ್ದನ್ನ ತಯಾರಿಸೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ದೊಡ್ಡ ಗ್ಲಾಸಲ್ಲಿ ನೀರನ್ನು ಹಾಕಿದ್ದೀನಿ. ನೀರು ಈ ರೀತಿ ಚೆನ್ನಾಗಿ ಕುದಿಯುವಾಗ ಒಂದು 3 ಏಲಕ್ಕಿಯನ್ನ ಹಾಕ್ತಾ ಇದ್ದೀನಿ. ನೀವು ಇದನ್ನ ಕ್ರಶ್ ಮಾಡಿ ಆದ್ರೂ ಹಾಕ್ಬೋದು, ಇಲ್ಲ ಹೀಗೆ ಡೈರೆಕ್ಟ್ ಆಗಿ ಆದ್ರೂ ಹಾಕ್ಬೋದು. ಏಲಕ್ಕಿ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅದು ಚೆನ್ನಾಗಿ ಕುದಿಬೇಕು. ಆನಂತರ ಇಲ್ಲಿ ಒಂದು 3 ರಿಂದ 4 ಲವಂಗ ಅಥವಾ ಕ್ಲೋವ್ಸ್ ಅನ್ನ ಕೂಡ ಹಾಕಿದ್ದೀನಿ. ಈ 2 ಪದಾರ್ಥಗಳು ನೀರಿನಲ್ಲಿ ಚೆನ್ನಾಗಿ ಕುದಿದು ಅದರ ಸಾರಾಂಶ ನೀರಲ್ಲಿ ಚೆನ್ನಾಗಿ ಬೆರೆತು ನೀರಿನ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ. ಈ ಒಂದು ಏಲಕ್ಕಿಯನ್ನು ಬಳಸೋದ್ರಿಂದ ಇದು ನಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸುತ್ತೆ. ಹಾಗೆ ಒಂದು ಮೆಲಟೋನಿನ್ ಎನ್ನೋ ಒಂದು ಪ್ರಮಾಣವನ್ನ ಹೆಚ್ಚಿಸೋ ಮುಖಾಂತರ ಕೊಬ್ಬನ್ನ ಸುಡೋದಕ್ಕೆ ಸಹಾಯ ಮಾಡುವಂಥದ್ದು. ಇನ್ನು ಲವಂಗ ಕೂಡ ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಣೆ ಮಾಡುವಂಥದ್ದು. ಇದರಲ್ಲಿರುವಂತಹ ಯೂಸಿನಾಲ್ ಅನ್ನೋ ಕಾಂಪೌಂಡ್ ಇಂದ ಹಾಗೆ ಕೊಬ್ಬನ್ನ ಸುಡೋದಕ್ಕೂ ಕೂಡ ಈ ಒಂದು ಲವಂಗ ಸಹಾಯ ಮಾಡುವಂಥದ್ದು. ಈ 2 ಪದಾರ್ಥಗಳನ್ನ ಹಾಕಿ ತಯಾರಿಸಿದ ಈ ಒಂದು ಪಾನೀಯವನ್ನ ಉಗುರು ಬೆಚ್ಚಗೆ ಇರುವಾಗ ಒಂದು ಗ್ಲಾಸಿಗೆ ಶೋಧಿಸ್ಕೊಂಡು ರಾತ್ರಿ ಮಲಗುವ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಇದನ್ನ ಕುಡಿಯೋದ್ರಿಂದ ಇದು ನಮ್ಮ ದೇಹದಲ್ಲಿ ನಮ್ಮ ತೂಕದ ನಿರ್ವಹಣೆಗೆ, ಅದು ನಮ್ಮ ಹೊಟ್ಟೆ ಭಾಗದ ಸೊಂಟದ ಸುತ್ತ ಇರುವ ಬೊಜ್ಜನ್ನ ಕರಗಿಸಿ ನಮ್ಮ ಬೆಲ್ಲಿ ಫ್ಯಾಟ್ ಲಾಸಿಗೆ ಇದು ಸಹಾಯ ಮಾಡುವಂಥದ್ದು. ನೋಡಿದ್ರಲ್ವಾ, ಆರೋಗ್ಯಕರವಾಗಿ ನಮ್ಮ ಹೊಟ್ಟೆ ಭಾಗದ ಬೊಜ್ಜನ್ನ ಕರಗಿಸ್ಕೊಳ್ಳೋದಕ್ಕೆ ಮನೆಯಲ್ಲೇ ಸರಳವಾದ ವಿಧಾನದಲ್ಲಿ ಕೇವಲ 2 ಪದಾರ್ಥಗಳಿಂದ ತಯಾರಿಸ್ಕೊಳ್ಬಹುದಾದಂತ ಈ ಒಂದು ಮನೆಮದ್ದನ್ನ ಹೇಗೆ ತಯಾರಿಸ್ಬೇಕು, ಇದರಲ್ಲಿ ಏನೇನು ಪದಾರ್ಥಗಳು ಹಾಕಿದ್ದೀನಿ, ಆ ಪದಾರ್ಥಗಳಿಂದ ನಮ್ಮ ದೇಹದ ಬೊಜ್ಜನ್ನ ಕರಗಿಸ್ಕೊಳ್ಳೋದಕ್ಕೆ ಹೇಗೆ ಸಹಾಯ ಆಗುತ್ತೆ ಅನ್ನೋ ಎಲ್ಲ ಪೂರ್ತಿ ಮಾಹಿತಿಯನ್ನ ತಿಳ್ಕೊಂಡಿದ್ದೀರಾ. ಈಗ ಇದನ್ನ ಯಾವ ಟೈಮಲ್ಲಿ ತೆಗೆದುಕೊಳ್ಬೇಕು ಅಂತ ನೋಡೋದಾದ್ರೆ, ದಿನನಿತ್ಯ ರಾತ್ರಿ ಮಲಗುವ ಮುಂಚೆ ಈ ಒಂದು ಮನೆಮದ್ದನ್ನ ತೆಗೆದುಕೊಳ್ಳುವಂಥದ್ದು. ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಮುಗಿದು ಮಲಗೋಕೆ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಈ ಒಂದು ಮನೆಮದ್ದನ್ನ ತೆಗೆದುಕೊಳ್ಳೋದ್ರಿಂದ ಇದು ನಮ್ಮ ದೇಹದಲ್ಲಿ ರಾತ್ರಿ ಪೂರ್ತಿ ಆ ಬೊಜ್ಜನ್ನ ಕರಗಿಸುವ ಕೆಲಸವನ್ನ ಮಾಡುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ದೇಹದಲ್ಲಿ ಕರಗಿರುವ ಪೂರ್ತಿ ಬೊಜ್ಜಿನ ಪ್ರಮಾಣವನ್ನ ಹೊರಗಡೆ ಹಾಕುವ ಮುಖಾಂತರ, ನಮ್ಮ ಜೀರ್ಣಕ್ರಿಯೆಯನ್ನ ಸುಧಾರಣೆಗೊಳಿಸುವ ಮುಖಾಂತರ ನಮ್ಮ ದೇಹದಲ್ಲಿ ವಿಷಕಾರಿ ಪದಾರ್ಥಗಳನ್ನ ಹೊರಗಡೆ ಹಾಕಿ ನಮ್ಮ ದೇಹವನ್ನ ಕ್ಲೀನ್ ಮಾಡೋ ಮುಖಾಂತರ, ಒಂದು ಬಾಡಿಯನ್ನ ರಿಯಾಕ್ಟಿವ್ ಮಾಡೋ ಮುಖಾಂತರ ನಮ್ಮ ದೇಹದ ಕೊಬ್ಬನ್ನ ದಿನೇ ದಿನೇ ಕರಗಿಸ್ತಾ ಬರೋದಕ್ಕೆ ಈ ಒಂದು ಮನೆಮದ್ದು ಅನ್ನೋದು ಸಹಾಯ ಮಾಡುವಂಥದ್ದು.
ಹಾಗೆ ನೀವು ಈ ಒಂದು ಮನೆ ಮದ್ದನ್ನ ತೆಗೆದುಕೊಳ್ಳೋದ್ರ ಜೊತೆಯಲ್ಲಿ ನಿಮ್ಮ ಆರೋಗ್ಯಕರ ಜೀವನ ಶೈಲಿ ಕೂಡ ಒಂದು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ದಿನನಿತ್ಯದ ನಿಮ್ಮ ಆಹಾರ ಪದ್ಧತಿ ಅನ್ನೋದು ಒಂದು ಬ್ಯಾಲೆನ್ಸ್ಡ್ ಆಗಿರಬೇಕು. ಹಾಗೆ ಹೆಲ್ದಿ ವರ್ಕೌಟ್ ಡೈಲಿ ಒಂದು 30-40 ನಿಮಿಷಗಳ ಕಾಲ ವರ್ಕೌಟ್ ಮಾಡೋ ಮುಖಾಂತರ ಬಾಡಿಯನ್ನ ಆಕ್ಟಿವ್ ಆಗಿ ಇಟ್ಕೊಳ್ಬೇಕು. ಬಾಡಿಯನ್ನ ಹೆಚ್ಚಿನ ಪ್ರಮಾಣದ ನೀರನ್ನ ಕುಡಿಯೋ ಮುಖಾಂತರ ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು. ಈ ಎಲ್ಲ ಟಿಪ್ಸ್ ಗಳ ಜೊತೆಯಲ್ಲಿ ಈ ಒಂದು ಮನೆ ಮದ್ದನ್ನ ನೀವು ಕೆಲವು ದಿನಗಳ ಕಾಲ ಅಂದ್ರೆ ಒಂದು 10 ದಿವಸಗಳ ಕಾಲ ಕಂಟಿನ್ಯೂಸ್ ಆಗಿ ಬಳಸೋದ್ರಿಂದ ಇದು ನಿಮ್ಮ ಹೊಟ್ಟೆಯ ಭಾಗದ ಬೊಜ್ಜು ಬೆಲ್ಲಿ ಫ್ಯಾಟ್ ಅನ್ನ ಕರಗಿಸ್ಕೊಳ್ಳೋದಕ್ಕೆ ತುಂಬಾನೇ ಸಹಕಾರಿಯಾಗಿ ಕೆಲಸ ಮಾಡುವಂತದ್ದು. ಮನೆಯಲ್ಲೇ ಆರಾಮಾಗಿ ನೀವು ನಿಮ್ಮ ಬೆಲ್ಲಿ ಫ್ಯಾಟ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು. ಹಾಗೆ ಈ ಒಂದು ಮನೆ ಮದ್ದನ್ನ ಯಾರ್ಯಾರು ಕುಡಿಬಾರ್ದು, ಯಾರಿಗಾದ್ರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ ನೋಡೋದಾದ್ರೆ ಚಿಕ್ಕ ಮಕ್ಕಳು, ಪ್ರೆಗ್ನೆಂಟ್ ವುಮೆನ್ಸ್, ಬಾಣಂತಿಯರು, ಹಾಗೆ ಏನಾದ್ರೂ ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸಿನ್ ಅನ್ನು ತೆಗೆದುಕೊಳ್ತಾ ಇರುವಂತವರು, ಹಾಗೆ ವಯಸ್ಸಾದಂತವರು, ಇಂಥವರು ಇದನ್ನ ಸ್ಕಿಪ್ ಮಾಡಿ. ಮತ್ತೆ ಎಲ್ಲಾ ವಯಸ್ಸಿನವರು ಕೂಡ ಇದನ್ನ ಬಳಸಬಹುದು. ತುಂಬಾನೇ ಸೇಫ್ ಆಗಿರುವಂತದ್ದು, ವಿತೌಟ್ ಸೈಡ್ ಎಫೆಕ್ಟ್ಸ್, ಹೆಲ್ದಿ ಮತ್ತು ಸೇಫ್ ಆಗಿ ನಿಮ್ಮ ವೆಯ್ಟ್ ಲಾಸ್ಗೆ, ನಿಮ್ಮ ಬೆಲ್ಲಿ ಫ್ಯಾಟ್ ಲಾಸ್ಗೆ ಈ ಒಂದು ಡ್ರಿಂಕ್ ಅನ್ನೋದು ಹೆಲ್ಪ್ ಮಾಡುವಂತದ್ದು. ಹಾಗಿದ್ರೆ ಇವತ್ತಿನ ಈ ಒಂದು ಬೆಲ್ಲಿ ಫ್ಯಾಟ್ ಲಾಸ್ ಡ್ರಿಂಕ್ ನಿಮ್ಗೆ ಯೂಸ್ಫುಲ್ ಅನ್ಸಿದೆ, ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಟ್ರೈ ಮಾಡಿ. ನೀವು ಕೂಡ ಎಲ್ಲರ ಹಾಗೆ ಆರೋಗ್ಯಕರವಾಗಿ ನಿಮ್ಮ ಬಾಡಿಯನ್ನ, ನಿಮ್ಮ ವೆಯ್ಟ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗಿ. ಹೀಗೆ ಇನ್ನಷ್ಟು ಹೊಸ ಹೊಸ ವೆಯ್ಟ್ ಲಾಸ್ ಟಿಪ್ಸ್ ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.